ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಹಧರ್ಮಿಣಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳು ಯಾವ ರೀತಿ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಜೈಲಿನಿಂದಲೇ ಅಜ್ಜಿಯ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ವೀಕ್ಷಣೆ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಅಂತಿಮ ವಿಧಿವಿಧಾನಕ್ಕೆ ವಿಡಿಯೋ ಕಾನ್ಫರೆನ್ಸ್ನಲ್ಲೇ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಜೈಲು ಎಸ್ಪಿ ಅಂಶುಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಜ್ವಲ್ ರೇವಣ್ಣ ಪೆರೋಲ್ಗೆ ಯಾವುದೇ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಎಲ್ಲರೂ ಅಂದ್ಕೊಂಡಿದ್ದು ಪೆರೋಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ತುರ್ತಾಗಿ ಒಂದು 15 ದಿನ ಆಚೆ ಬರಬಹುದು ಅವರು ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಕಾನೂನಾತ್ಮಕವಾಗಿ ಅವರು ಆ ಆಯ್ಕೆಯನ್ನು ಬಳಸಿಕೊಳ್ಳಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಹೊಳೆ ನರಸೀಪುರದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ, ಇನ್ನು ಪಲ್ಲಕ್ಕಿಯನ್ನ ಕೂಡ ತಯಾರು ಮಾಡಲಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿದ ಬಳಿಕ ಇದೇ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಮೆರವಣಿಗೆ ಕೂಡ ಸಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಪಲ್ಲಕ್ಕಿಯನ್ನು ತಂದಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಧಾರ್ಮಿಕ ಕಾರ್ಯಗಳಾಗತ್ತೆ. ಸುಮಂಗಲಿಯಾಗಿ ಸಾವು ಪ್ರಾಪ್ತಿಯಾಗಿರೋದ್ರಿಂದ ಪ್ರಕ್ರಿಯೆಗಳು ಕೊಂಚ ಜಾಸ್ತಿನೇ ಇರುತ್ತೆ. ಅದನ್ನೆಲ್ಲ ಮುಗಿಸಿ ನಂತರ ಹೊಳೆ ನರಸೀಪುರದ ರೇವಣ್ಣ ಅವರ ಮನೆಯಿಂದ ಮುಂದಿನ 10 ಗ್ರಾಮಗಳಿಗೆ ಚೆನ್ನಮ್ಮ ಅವರ ಪಾರ್ಥಿವವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಹೊಳೆ ನರಸೀಪುರ ಕ್ಷೇತ್ರ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಫಸ್ಟ್ ಟೈಮ್ ದೇವೇಗೌಡರು MLA ಆಗಿ ಬಂದಿತ್ತು, MLA ಆಗಿ ಜಯಿಸಿತು. ಸೊಸೆಯಾಗಿ ಹೊಳೆ ನರಸೀಪುರಕ್ಕೆ ಬಂದವರು, ನಮ್ಮ ಹೊಳೆ ನರಸೀಪುರದ ಸೊಸೆ ಅಂತ ಅಲ್ಲಿನ ಜನ ಹೇಳ್ತಾ ಇದ್ರು ಚೆನ್ನಮ್ಮ ಅವರನ್ನ. ಮರಳಿ ಮಣ್ಣಿಗೆ ಹೋಗುವಂತಹ ಕಠಿಣ ಸಂದರ್ಭ, ದೇವೇಗೌಡರ ಆಗಮನ, ಒಂಟಿಯಾಗಿ ಪತ್ನಿ ಬಿಟ್ಟು ಹೋದ್ಲು ಅನ್ನುವಂತಹ ನೋವು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಪುತ್ರ ರೇವಣ್ಣ ಕೂಡ ಚಿಕ್ಕ ಮಗುವಿನ ಹಾಗೆ ರೋಧಿಸ್ತಾ ಕಠಿಣ ಕರ್ತವ್ಯಗಳನ್ನ ನಿಭಾಯಿಸ್ತಾ ಇರುವಂತಹ ಸಂದರ್ಭದ ದೃಶ್ಯ. ತೇವವಾದ ಕಣ್ಣಂಚು ಮತ್ತು ಬರ್ತಾ ಇರುವಂತಹ ಜನ ತೋರಿಸ್ತಾ ಇರುವ ಪ್ರೀತಿ, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕಾದ